ವೃಶ್ಚಿಕ ರಾಶಿಗೆ ಕರಿಯರ್ ಹೌಸ್ ಲಾರ್ಡ್ ಬಂದು 12th ಹೌಸಲ್ಲಿ ಗೋಚರ್ ಮಾಡ್ತಾ ಇರೋದ್ರಿಂದ ಕರಿಯರ್ ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಸ್ ಇರುವುದವು ಈ ವಿಡಿಯೋದಾಗ ಕೊಟ್ಟಿದ್ದೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ. ವೃಶ್ಚಿಕ ರಾಶಿಗೆ ಬರುವಂಥ ಅಕ್ಟೋಬರ್ ತಿಂಗಳೊಳಗ ಸೂರ್ಯ 12ನೇ ಭಾವದೊಳಗೆ ಗೋಚರ್ ಮಾಡಾಕತ್ತಾನು. ಸೊ ಯಾವಾಗ ಸೂರ್ಯ 12ನೇ ಭಾವದೊಳಗೆ ಗೋಚರ್ ಮಾಡ್ತಾನು ಅವಾಗ ಸ್ವಲ್ಪ ದೂರದ ಪ್ರಯಾಣ ಯೋಗಗಳು ಬರ್ತಾವು, ಫಾರಿನ್ ಟ್ರಾವೆಲ್ ಯೋಗಗಳು ಬರ್ತಾವು, ಕೆಲವೊಂದ್ಸತಿ ಅನಾವಶ್ಯಕ ಟ್ರಾವೆಲ್ ಯೋಗಗಳನ್ನು ಸಹಿತ ಬರ್ತಿರ್ತಾವು. ಈ ಅನಾವಶ್ಯಕ ಟ್ರಾವೆಲ್ ಇಂದ ಸ್ವಲ್ಪ ಎಕ್ಸ್ಪೆನ್ಸಸ್ನು ಜಾಸ್ತಿ ಆಗುವಂಥ ಚಾನ್ಸಸ್ ಇರ್ತಾವು. ಎಲ್ಲಿ ನೀಡ್ ಐತಿ ಅಲ್ಲಿ ಅಷ್ಟೇ ಟ್ರಾವೆಲ್ ಮಾಡುವಂಥ ಒಂದು ಪ್ರಯತ್ನವನ್ನ ಮಾಡಬೇಕು. ಸೆಕೆಂಡ್ ಥಿಂಗ್ ಹೆಂಗಂತಂದ್ರೆ ದಶಮಾಧಿಪತಿ ವ್ಯಯಭಾವದೊಳಗೆ ಗೋಚರ್ ಮಾಡಾಕತ್ತಾನು. ಸೊ ಇದರಿಂದ ಏನಾಗ್ತೈತೆ ಅಂತಂದ್ರೆ ಕರಿಯರ್ ಹೋಗಿ ಬಹಳಷ್ಟು ಆಬ್ಸ್ಟಾಕಲ್ಸ್ ಬರ್ತಾವು, ಕರಿಯರ್ ಹೋಗಿ ಡಿಸ್ಟರ್ಬೆನ್ಸ್ ಬರುವಂಥ ಚಾನ್ಸಸ್ ಅದಾವು. ಅದರ ಸಂಬಂಧ ಕರಿಯರ್ ಬಗ್ಗೆ ಬಹಳ ಕಾನ್ಷಿಯಸ್ ಆಗಿ ಡಿಸಿಷನ್ ತಗೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು. ಯಾರು ಗೌರ್ಮೆಂಟ್ ರಿಲೇಟೆಡ್ ಡಾಕ್ಯುಮೆಂಟೇಶನ್ಸ್ ಅದಾವು, ಗೌರ್ಮೆಂಟ್ ರಿಲೇಟೆಡ್ ವರ್ಕ್ ಸ್ಟಕ್ ಆಗಿದಾವು, ಇದು ತಿಂಗಳೊಳಗೆ ಸ್ವಲ್ಪ ಡಿಫಿಕಲ್ಟೀಸ್ ಕಂಟಿನ್ಯೂ ಆಗ್ತಾವು. ಅದರ ಸಂಬಂಧ ಆದಷ್ಟು ಈ ತಿಂಗಳೊಳಗೂ ಸ್ವಲ್ಪ ನೀವು ವೇಟ್ ಮಾಡುವಂಥ ಪ್ರಯತ್ನವನ್ನ ಮಾಡಬೇಕು. ಒಂದು ಪವರ್ಫುಲ್ ಲೈಫ್ ಇನ್ಸೈಟ್ನ ಕೊಡ್ತೀನಿ. ಪೇಷನ್ಸ್ ಇಸ್ ದ ಕೀ. ಸೊ ಆದಷ್ಟು ಸಮಾಧಾನದಿಂದ ವರ್ತಿಸುವಂಥ ಪ್ರಯತ್ನ ಮಾಡಿರಿ. ಒಂದು ಇಂಪಾರ್ಟೆಂಟ್ ಹೆಲ್ತ್ ಟಿಪ್ಪನ್ನು ಹೇಳ್ಕೊಡ್ತೀನಿ. ಕಣ್ಣು ಮತ್ತು ಪಾದಗಳಿಗೆ ಸಂಬಂಧಿತ ಆರೋಗ್ಯ ಸಮಸ್ಯೆಗಳು ಬರಬಹುದು. ಅದರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿರಿ. ಇದರ ಜೊತೆಗೆ ಒಂದು ಇಂಪಾರ್ಟೆಂಟ್ ರೆಮಿಡಿಯನ್ನು ಹೇಳ್ಕೊಡ್ತೀನಿ. ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಬರುವಂಥ ಎಲ್ಲ ಕಷ್ಟಗಳನ್ನ ಈ ತಿಂಗಳದೋಗಿ ದೂರ ಮಾಡ್ಬೋದು. ನಿಮಗೇನಾದರೂ ಅಕ್ಟೋಬರ್ ತಿಂಗಳ ಡಿಟೇಲ್ಡ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟಲ್ಲಿ 8 ಅಂತ ಟೈಪ್ ಮಾಡಿ ನಮ್ಮ ಪೇಜ್ನ ಫಾಲೋ ಮಾಡಿ. ಈ ಪ್ರೊಸೆಸ್ನ ಆಟೋಮೇಟ್ ಮಾಡಿದ್ದೀವಿ. ಫಾಲೋ ಮಾಡಿದರೆ ಮಾತ್ರ ಪ್ರಿಡಿಕ್ಷನ್ಸ್ ನಿಮಗೆ DM ಆಗುತ್ತೆ. ಎಲ್ರಿಗೂ ನಮಸ್ಕಾರ.